ಸರ್ಕಾರಿ ಶಾಲೆ ಆದರೆ ಈಗ ಆ ಶಾಲೆಯ ಸ್ಥಿತಿ ಅಧೋಗತಿ ತಲುಪಿದೆ. ನೂರಾರು ಮಕ್ಕಳಿಂದ ತುಂಬಿ ತುಳುಕ್ತಾ ಇದ್ದ ಶಾಲೆಯಲ್ಲಿ ಈಗ ಬೆರಳೆಣಿಕೆಯಷ್ಟೇ ಮಕ್ಕಳಿದ್ದಾರೆ. ಶಿಕ್ಷಣ ಇಲಾಖೆ ಹಾಗೂ ಸರ್ಕಾರ ಕುರುಡಾಗಿದ್ದರಿಂದ ವಿದ್ಯಾರ್ಥಿಗಳ ಭವಿಷ್ಯ ಕತ್ತಲಾಗಿದೆ. ಕುಸಿದು ಬೀಳುವ ಹಂತದಲ್ಲಿ ಸರ್ಕಾರಿ ಶಾಲೆ. ಶತಮಾನದ ಶಾಲೆಗೆ ಬೇಕಿದೆ ಕಾಯಕಲ್ಪ. ಈ ಸರ್ಕಾರಗಳಿಗೆ ಸರ್ಕಾರಿ ಶಾಲೆಗಳ ಅವ್ಯವಸ್ಥೆ ಕಣ್ಣಿಗೆ ಕಾಣಿಸಲ್ವೋ ಅಥವಾ ಕಾಣಿಸಿದ್ರೂ ಕುರುಡರಾಗ್ತಾರೋ ಗೊತ್ತಿಲ್ಲ. ಯಾಕಂದ್ರೆ ಗದಗದಲ್ಲೊಂದು ಶತಮಾನದ ಸರ್ಕಾರಿ ಶಾಲೆ ಆಗಲೋ ಈಗಲೋ ಬೀಳುವಂತಿದೆ. ಶಾಲೆಯ ಹೊರಗಡೆ ಹಾಗೂ ಒಳಗಡೆ ಕುಸಿಯುವ ಆತಂಕ ಇದೆ. ಅದೇ ಕಟ್ಟಡದಲ್ಲೇ ಮಕ್ಕಳು ಶಿಕ್ಷಣ ಪಡೆಯುವಂತಾಗಿದೆ. ನೀವು ನೋಡ್ತಾ ಇರೋ ಈ ಸರ್ಕಾರಿ ಶಾಲೆ ಇರೋದು ಗದಗ ನಗರದ ಬೆಟಗೇರಿಯಲ್ಲಿ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಂಬರ್ 2ಕ್ಕೆ ಬರೋಬ್ಬರಿ 100 ವರ್ಷ ತುಂಬಿದೆ. ಆದರೆ ಶತಮಾನದ ಶಾಲೆ ಅವ್ಯವಸ್ಥೆಯ ಆಗರ ಆಗಿದೆ. ಎತ್ತ ನೋಡಿದರೂ ಗೋಡೆಗಳು ಬಿರುಕು ಬಿಟ್ಟಿವೆ. ಕುಸಿದು ಬಿದ್ರೆ ಆಪತ್ತು ಫಿಕ್ಸ್ ಅನ್ನುವಂತಿದೆ. ಇಷ್ಟಾದ್ರೂ ಸಂಬಂಧಪಟ್ಟ ಅಧಿಕಾರಿಗಳು, ಸ್ಥಳೀಯ ಜನನಾಯಕರು, ಸರ್ಕಾರ ಮಾತ್ರ ತಲೆ ಕೆಡಿಸಿಕೊಂಡಿಲ್ಲ. ಶತಮಾನದ ಶಾಲೆಯನ್ನು ಉಳಿಸಿಕೊಳ್ಳುವ ಕೆಲಸಕ್ಕೆ ಮುಂದಾಗಿಲ್ಲ. ಹೀಗಾಗಿ ಪ್ರತಿ ವರ್ಷ ವಿದ್ಯಾರ್ಥಿಗಳ ಸಂಖ್ಯೆ ಇಳಿಕೆಯಾಗ್ತಾ ಇದೆ. 400ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿದ್ದ ಶಾಲೆಯಲ್ಲಿ ಈಗ ಕೇವಲ 25 ಮಕ್ಕಳಿದ್ದು. ಶಿಕ್ಷಣ ಇಲಾಖೆ ಅಧಿಕಾರಿಗಳು ಶಾಲೆಗೆ 10 ಸಾರಿ ಬಂದು ಹೋದರೂ ಯಾವುದೇ ಪ್ರಯೋಜನ ಆಗಿಲ್ಲ. ಏನು ಅಭಿವೃದ್ಧಿ ಮಾಡಿಲ್ಲ ಅಂತ ಹಳೆಯ ವಿದ್ಯಾರ್ಥಿಗಳು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಆಗಾಗ ಅಭಿವೃದ್ಧಿ ಕೆಲಸ ಮಾಡಿದ್ರು ಅದು ಕಳಪೆಯಾಗಿದೆ. ನಮ್ಮ ಸ್ಕೂಲ್ ಎಲ್ಲಾ ಮೇಲ್ಚಾವಣಿ ಎಲ್ಲಾ ಬೀಳುವ ಸ್ಥಿತಿಯಲ್ಲಿದೆ. ಮಳೆ ಬಂದ್ರೆ ಸೋರ್ತಾ ಇದೆ. ಆ ಕಾರಣಕ್ಕಾಗಿ ಮುಖ್ಯೋಪಾಧ್ಯಾಯರು ಬಾಜು ಇರ್ತಕ್ಕಂತ ಸ್ಕೂಲಲ್ಲಿ ಮಕ್ಕಳನ್ನ ವಿದ್ಯಾಭ್ಯಾಸ ಮಾಡಕ್ ಬಿಡ್ತಿದ್ದಾರೆ ದಿನ. ಹೌದು ಸರ್, ನಾವು ಇಲ್ಲೇ ಕಲ್ತು ನಾವು ಇಲ್ಲೇ ಬೆಳೆದಿದ್ದರಿಂದ ನಮ್ ಶಾಲೆ ಶೀತಲಗೊಂಡಿದ್ ನೋಡಿದ ಮ್ಯಾಗ ನಮಗ್ ಬಹಳ ಬೇಜಾರಾಗಿದೆ. ಇವಾಗ ಈ ಶಾಲೆ ನೋಡಿದ್ರೆ ಬೀಳೋ ಪರಿಸ್ಥಿತಿಯಲ್ಲಿದೆ. ಸರ್ಕಾರ ಇದನ್ನ ಗಮನ ಕೊಡವಲ್ದಂತೇಳಿ ನಮ್ದ ಒಂದು ಅನಿಸಿಕೆ. ಸರ್ಕಾರಿ ಶಾಲೆ ತೊರೆಯುತ್ತಿರುವ ಮಕ್ಕಳು. ಬೆಟಗೇರಿ ಈ ಶಾಲೆಯ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಬಹುತೇಕ ಬಡ ಕುಟುಂಬಗಳೇ ಜಾಸ್ತಿ ಇದೆ. ಇಲ್ಲಿನ ಜನರಿಗೆ ಸರ್ಕಾರಿ ಶಾಲೆಗೆ ಆಸರೆ. ಆದರೆ ಈ ಮುರುಗಲು ಶಾಲೆಯ ಕಟ್ಟಡ ನೋಡಿ ಪೋಷಕರು ತಮ್ಮ ಮಕ್ಕಳನ್ನ ಈ ಶಾಲೆಗೆ ಸೇರಿಸುವುದಕ್ಕೆ ಹಿಂದೇಟು ಹಾಕ್ತಿದ್ದಾರೆ. ಹೀಗಾಗಿ ಸರ್ಕಾರಿ ಶಾಲೆ ಕಟ್ಟಡ ನವೀಕರಣಗೊಳಿಸಿದರೆ ಮತ್ತೆ ಈ ಶಾಲೆಯಲ್ಲಿ ಮಕ್ಕಳ ಸಂಖ್ಯೆ ಹೆಚ್ಚಾಗುತ್ತೆ. ಈ ನಿಟ್ಟಿನಲ್ಲಿ ಸರ್ಕಾರ ಶಿಕ್ಷಣ ಇಲಾಖೆ ಕೂಡಲೇ ಗಮನ ಹರಿಸಬೇಕು ಅಂತ ಸ್ಥಳೀಯರು ಒತ್ತಾಯಿಸಿದ್ದಾರೆ. ಮಕ್ಕಳ ಭದ್ರತೆ ಹಿತದೃಷ್ಟಿಯಿಂದ ವಿದ್ಯಾರ್ಥಿಗಳಿಗೆ ಪಕ್ಕದ ಶಾಲೆಯಲ್ಲಿ ಪಾಠ ಮಾಡ್ತಾ ಇದ್ದಾರೆ. ಓಣಿ ಸುತ್ತಮುತ್ತಲಿದ್ದಂತ ಎಲ್ಲಾ ಹುಡುಗರು ಸುಮಾರು 1000 ಸ್ಟ್ರೆಂತ್ ಇದ್ದಿದ್ದ ಶಾಲೆ ಇದು ಕಾಲಕ್ರಮೇಣ 105 ವರ್ಷ ಆದರೂ ಕಾಲಕ್ಕೆ ಏನೇನು ರಿಪೇರಿ ಆಗಬೇಕು ಅದು ಯಾವುದೂ ರಿಪೇರಿ ಕಂಡಿಲ್ಲ. ಆದ್ದರಿಂದ ಈ ಪರಿಸ್ಥಿತಿ ಏನಾಗಿದೆ ಅಂದ್ರೆ ನಮ್ಮ ಶಾಲೆ ಸ್ಟ್ರೆಂತ್ 1ರಿಂದ 7 ಬರೀ 25 ಆಗೈತಿ. ಯಾಕಂದ್ರೆ ಪೂರ ನಮ್ಮ ಇದ್ದಂತ ಈ ಬಿಲ್ಡಿಂಗ್ ಪೂರ ಡೆಮಾಲಿಷ್ ಮಾಡಬೇಕು. ಪೂರ ಸೋರ್ತಾ ಇದೆ. ಗಾಡಿಗಳೆಲ್ಲವೂ ಜಂಪ್ ಹಿಡಿತಾವೆ ಮಳೆ ಬಂದ್ರೆ. ಹೀಗಾಗಿ ಹುಡುಗರಿಗೆ ಕುಂದ್ರಕ್ಕೆ ತುಂಬಾ ತ್ರಾಸಾಗಿದೆ. ಮಾನ್ಯ ಕ್ಷೇತ್ರ ಶಿಕ್ಷಣಗಳು ಹಾಗೂ ಉಪನಿರ್ದೇಶಕರ ಆದೇಶದ ಮೇರೆಗೆ ನಾವು ಸದ್ಯಕ್ಕೆ ಶಾಲೆಯನ್ನ ಪಕ್ಕದ ಶಾಲೆ 5 ನಂಬರ್ ಶಾಲೆಗೆ ಶಿಫ್ಟ್ ಮಾಡಿವಿ. ಅಲ್ಲೇ ಎಲ್ಲ ವರ್ಗಗಳನ್ನ ಅಲ್ಲೇ ನಡೆಸ್ತೀವಿ. ಇನ್ನು ಕೋಟ್ಯಾಂತರ ಬೆಲೆ ಬಾಳುವ ಈ ಜಾಗ ಅಂದು ಬಡ ಮಕ್ಕಳ ಶಿಕ್ಷಣಕ್ಕಾಗಿ ರಾಜೀವಪ್ಪ ಡಂಬಳ ಅನ್ನೋರು ಶಾಲೆಗಾಗಿ ದಾನ ಮಾಡಿದ್ದಾರೆ. ಆದರೆ ಈಗ ಈ ಶಾಲೆಯ ಸ್ಥಿತಿ ಈ ಮಟ್ಟಕ್ಕೆ ಬಂದಿರೋದು ನಿಜಕ್ಕೂ ವಿಪರ್ಯಾಸವೇ ಸರಿ. ಸರ್ಕಾರ ಹಾಗೂ ಶಿಕ್ಷಣ ಇಲಾಖೆ ತಕ್ಷಣ ಹೊಸ ಕಟ್ಟಡ ನಿರ್ಮಾಣ ಮಾಡಬೇಕಾಗಿದೆ. ವಿದ್ಯಾರ್ಥಿಗಳ ಜೀವಕ್ಕೆ ಆಪತ್ತು ಬರದಂತೆ ನೋಡ್ಕೋಬೇಕಾಗಿದೆ. ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ. ಅದು ಶತಮಾನ ಪೂರೈಸಿದ ಸರ್ಕಾರಿ ಶಾಲೆ ಆದರೆ ಈಗ ಆ ಶಾಲೆಯ ಸ್ಥಿತಿ ಅಧೋಗತಿ ತಲುಪಿದೆ. ನೂರಾರು ಮಕ್ಕಳಿಂದ ತುಂಬಿ ತುಳುಕ್ತಾ ಇದ್ದ ಶಾಲೆಯಲ್ಲಿ ಈಗ ಬೆರಳೆಣಿಕೆಯಷ್ಟೇ ಮಕ್ಕಳಿದ್ದಾರೆ. ಶಿಕ್ಷಣ ಇಲಾಖೆ ಹಾಗೂ ಸರ್ಕಾರ ಕುರುಡಾಗಿದ್ದರಿಂದ ವಿದ್ಯಾರ್ಥಿಗಳ ಭವಿಷ್ಯ ಕತ್ತಲಾಗಿದೆ. ಕುಸಿದು ಬೀಳುವ ಹಂತದಲ್ಲಿ ಸರ್ಕಾರಿ ಶಾಲೆ. ಶತಮಾನದ ಶಾಲೆಗೆ ಬೇಕಿದೆ ಕಾಯಕಲ್ಪ. ಈ ಸರ್ಕಾರಗಳಿಗೆ ಸರ್ಕಾರಿ ಶಾಲೆಗಳ ಅವ್ಯವಸ್ಥೆ ಕಣ್ಣಿಗೆ ಕಾಣಿಸಲ್ವೋ ಅಥವಾ ಕಾಣಿಸಿದ್ರೂ ಕುರುಡರಾಗ್ತಾರೋ ಗೊತ್ತಿಲ್ಲ. ಯಾಕಂದ್ರೆ ಗದಗದಲ್ಲೊಂದು ಶತಮಾನದ ಸರ್ಕಾರಿ ಶಾಲೆ ಆಗಲೋ ಈಗಲೋ ಬೀಳುವಂತಿದೆ. ಶಾಲೆಯ ಹೊರಗಡೆ ಹಾಗೂ ಒಳಗಡೆ ಕುಸಿಯುವ ಆತಂಕ ಇದೆ. ಅದೇ ಕಟ್ಟಡದಲ್ಲೇ ಮಕ್ಕಳು ಶಿಕ್ಷಣ ಪಡೆಯುವಂತಾಗಿದೆ. ನೀವು ನೋಡ್ತಾ ಇರೋ ಈ ಸರ್ಕಾರಿ ಶಾಲೆ ಇರೋದು ಗದಗ ನಗರದ ಬೆಟಗೇರಿಯಲ್ಲಿ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಂಬರ್ 2ಕ್ಕೆ ಬರೋಬ್ಬರಿ 100 ವರ್ಷ ತುಂಬಿದೆ. ಆದರೆ ಶತಮಾನದ ಶಾಲೆ ಅವ್ಯವಸ್ಥೆಯ ಆಗರ ಆಗಿದೆ. ಎತ್ತ ನೋಡಿದರೂ ಗೋಡೆಗಳು ಬಿರುಕು ಬಿಟ್ಟಿವೆ. ಕುಸಿದು ಬಿದ್ರೆ ಆಪತ್ತು ಫಿಕ್ಸ್ ಅನ್ನುವಂತಿದೆ. ಇಷ್ಟಾದ್ರೂ ಸಂಬಂಧಪಟ್ಟ ಅಧಿಕಾರಿಗಳು, ಸ್ಥಳೀಯ ಜನನಾಯಕರು, ಸರ್ಕಾರ ಮಾತ್ರ ತಲೆ ಕೆಡಿಸಿಕೊಂಡಿಲ್ಲ. ಶತಮಾನದ ಶಾಲೆಯನ್ನು ಉಳಿಸಿಕೊಳ್ಳುವ ಕೆಲಸಕ್ಕೆ ಮುಂದಾಗಿಲ್ಲ. ಹೀಗಾಗಿ ಪ್ರತಿ ವರ್ಷ ವಿದ್ಯಾರ್ಥಿಗಳ ಸಂಖ್ಯೆ ಇಳಿಕೆಯಾಗ್ತಾ ಇದೆ. 400ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿದ್ದ ಶಾಲೆಯಲ್ಲಿ ಈಗ ಕೇವಲ 25 ಮಕ್ಕಳಿದ್ದು. ಶಿಕ್ಷಣ ಇಲಾಖೆ ಅಧಿಕಾರಿಗಳು ಶಾಲೆಗೆ 10 ಸಾರಿ ಬಂದು ಹೋದರೂ ಯಾವುದೇ ಪ್ರಯೋಜನ ಆಗಿಲ್ಲ. ಏನು ಅಭಿವೃದ್ಧಿ ಮಾಡಿಲ್ಲ ಅಂತ ಹಳೆಯ ವಿದ್ಯಾರ್ಥಿಗಳು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಆಗಾಗ ಅಭಿವೃದ್ಧಿ ಕೆಲಸ ಮಾಡಿದ್ರು ಅದು ಕಳಪೆಯಾಗಿದೆ. ನಮ್ಮ ಸ್ಕೂಲ್ ಎಲ್ಲಾ ಮೇಲ್ಚಾವಣಿ ಎಲ್ಲಾ ಬೀಳುವ ಸ್ಥಿತಿಯಲ್ಲಿದೆ. ಮಳೆ ಬಂದ್ರೆ ಸೋರ್ತಾ ಇದೆ. ಆ ಕಾರಣಕ್ಕಾಗಿ ಮುಖ್ಯೋಪಾಧ್ಯಾಯರು ಬಾಜು ಇರ್ತಕ್ಕಂತ ಸ್ಕೂಲಲ್ಲಿ
ಆ ಮಕ್ಕಳನ್ನ ವಿದ್ಯಾಭ್ಯಾಸ ಮಾಡಕ್ ಬಿಡ್ತಿದ್ದಾರೆ ದಿನ. ಹೌದ್ ಸರ್, ನಾವು ಇಲ್ಲೇ ಕಲ್ತು ನಾವು ಇಲ್ಲೇ ಬೆಳೆದಿದ್ದ ಆದ್ರಿಂದ ನಮ್ ಶಾಲೆ ಶೀತಲಗೊಂಡಿದ್ ನೋಡಿದ ಮ್ಯಾಗ ನಮಗ್ ಬಹಳ ಬೇಜಾರಾಗಿದೆ. ಇವಾಗ ಈ ಶಾಲೆ ನೋಡಿದ್ರೆ ಬೀಳೋ ಪರಿಸ್ಥಿತಿಯಲ್ಲಿ ಇದೆ. ಸರ್ಕಾರ ಇದನ್ನ ಗಮನ ಕೊಡವಲ್ದಂತೇಳಿ ನಮ್ದ ಒಂದು ಅನಿಸಿಕೆ. ಸರ್ಕಾರಿ ಶಾಲೆ ತೊರೆಯುತ್ತಿರುವ ಮಕ್ಕಳು. ಬೆಟಗೇರಿ ಈ ಶಾಲೆಯ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಬಹುತೇಕ ಬಡ ಕುಟುಂಬಗಳೇ ಜಾಸ್ತಿ ಇದೆ. ಇಲ್ಲಿನ ಜನರಿಗೆ ಸರ್ಕಾರಿ ಶಾಲೆಗೆ ಆಸರೆ. ಆದರೆ ಈ ಮುರುಗಲು ಶಾಲೆಯ ಕಟ್ಟಡ ನೋಡಿ ಪೋಷಕರು ತಮ್ಮ ಮಕ್ಕಳನ್ನ ಈ ಶಾಲೆಗೆ ಸೇರಿಸೋದಕ್ಕೆ ಹಿಂದೇಟು ಹಾಕ್ತಿದ್ದಾರೆ. ಹೀಗಾಗಿ ಸರ್ಕಾರಿ ಶಾಲೆ ಕಟ್ಟಡ ನವೀಕರಣಗೊಳಿಸಿದರೆ ಮತ್ತೆ ಈ ಶಾಲೆಯಲ್ಲಿ ಮಕ್ಕಳ ಸಂಖ್ಯೆ ಹೆಚ್ಚಾಗುತ್ತೆ. ಈ ನಿಟ್ಟಿನಲ್ಲಿ ಸರ್ಕಾರ ಶಿಕ್ಷಣ ಇಲಾಖೆ ಕೂಡಲೇ ಗಮನ ಹರಿಸಬೇಕು ಅಂತ ಸ್ಥಳೀಯರು ಒತ್ತಾಯಿಸಿದ್ದಾರೆ. ಮಕ್ಕಳ ಭದ್ರತೆ ಹಿತದೃಷ್ಟಿಯಿಂದ ವಿದ್ಯಾರ್ಥಿಗಳಿಗೆ ಪಕ್ಕದ ಶಾಲೆಯಲ್ಲಿ ಪಾಠ ಮಾಡ್ತಾ ಇದ್ದಾರೆ. ಓಣಿ ಸುತ್ತಮುತ್ತ ಎಲ್ಲಾ ಹುಡುಗರು ಸುಮಾರು 1000 ಸ್ಟ್ರೆಂತ್ ಇದ್ದಿದ್ದ ಶಾಲೆ ಇದು ಕಾಲಕ್ರಮೇಣ 105 ವರ್ಷ ಆದರೂ ಕಾಲಕ್ಕೆ ಏನೇನು ರಿಪೇರಿ ಆಗಬೇಕು ಅದು ಯಾವುದೂ ರಿಪೇರಿ ಕಂಡಿಲ್ಲ. ಆದ್ದರಿಂದ ಈ ಪರಿಸ್ಥಿತಿ ಏನಾಗೈತೆ ಅಂದ್ರೆ ನಮ್ಮ ಶಾಲೆ ಸ್ಟ್ರೆಂತ್ 1ರಿಂದ 7 ಬರೀ 25 ಆಗೈತಿ. ಯಾಕಂದ್ರೆ ಪೂರ ನಮ್ಮ ಇದ್ದಂತ ಈ ಬಿಲ್ಡಿಂಗ್ ಪೂರ ಡೆಮಾಲಿಷ್ ಮಾಡಬೇಕು, ಪೂರ ಸೋರ್ತಾ ಇದೆ. ಗಾಡಿಗಳೆಲ್ಲವೂ ಜಂಪ್ ಹಿಡಿತಾವೆ ಮಳೆ ಬಂದ್ರೆ. ಹೀಗಾಗಿ ಹುಡುಗರಿಗೆ ಕುಂದ್ರಕ್ಕೆ ತುಂಬಾ ತ್ರಾಸಾಗಿದೆ. ಮಾನ್ಯ ಕ್ಷೇತ್ರ ಶಿಕ್ಷಕರು ಹಾಗೂ ಉಪನಿರ್ದೇಶಕರ ಆದೇಶದ ಮೇರೆಗೆ ನಾವು ಸದ್ಯಕ್ಕೆ ಶಾಲೆಯನ್ನ ಪಕ್ಕದ ಶಾಲೆ 5 ನಂಬರ್ ಶಾಲೆಗೆ ಶಿಫ್ಟ್ ಮಾಡಿವಿ. ಅಲ್ಲೇ ಎಲ್ಲ ವರ್ಗಗಳನ್ನು ಅಲ್ಲೇ ನಡೆಸ್ತೀವಿ. ಇನ್ನು ಕೋಟ್ಯಾಂತರ ಬೆಲೆ ಬಾಳುವ ಈ ಜಾಗ ಅಂದು ಬಡ ಮಕ್ಕಳ ಶಿಕ್ಷಣಕ್ಕಾಗಿ ರಾಜೀವಪ್ಪ ಡಂಬಳ ಅನ್ನೋರು ಶಾಲೆಗಾಗಿ ದಾನ ಮಾಡಿದ್ದಾರೆ. ಆದರೆ ಈಗ ಈ ಶಾಲೆಯ ಸ್ಥಿತಿ ಈ ಮಟ್ಟಕ್ಕೆ ಬಂದಿರೋದು ನಿಜಕ್ಕೂ ವಿಪರ್ಯಾಸವೇ ಸರಿ. ಸರ್ಕಾರ ಹಾಗೂ ಶಿಕ್ಷಣ ಇಲಾಖೆ ತಕ್ಷಣ ಹೊಸ ಕಟ್ಟಡ ನಿರ್ಮಾಣ ಮಾಡಬೇಕಾಗಿದೆ. ವಿದ್ಯಾರ್ಥಿಗಳ ಜೀವಕ್ಕೆ ಆಪತ್ತು ಬರದಂತೆ ನೋಡ್ಕೋಬೇಕಾಗಿದೆ. ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್. ಅದು ಶತಮಾನ ಪೂರೈಸಿದ ಸರ್ಕಾರಿ ಶಾಲೆ. ಆದರೆ ಈಗ ಆ ಶಾಲೆಯ ಸ್ಥಿತಿ ಅಧೋಗತಿ ತಲುಪಿದೆ. 100 ಮಕ್ಕಳಿಂದ ತುಂಬಿ ತುಳುಕ್ತಾ ಇದ್ದ ಶಾಲೆಯಲ್ಲಿ ಈಗ ಬೆರಳೆಣಿಕೆಯಷ್ಟೇ ಮಕ್ಕಳಿದ್ದಾರೆ. ಶಿಕ್ಷಣ ಇಲಾಖೆ ಹಾಗೂ ಸರ್ಕಾರ ಕುರುಡಾಗಿದ್ದರಿಂದ ವಿದ್ಯಾರ್ಥಿಗಳ ಭವಿಷ್ಯ ಕತ್ತಲಾಗಿದೆ. ಕುಸಿದು ಬೀಳುವ ಹಂತದಲ್ಲಿ ಸರ್ಕಾರಿ ಶಾಲೆ. ಶತಮಾನದ ಶಾಲೆಗೆ ಬೇಕಿದೆ ಕಾಯಕಲ್ಪ. ಈ ಸರ್ಕಾರಗಳಿಗೆ ಸರ್ಕಾರಿ ಶಾಲೆಗಳ ಅವ್ಯವಸ್ಥೆ ಕಣ್ಣಿಗೆ ಕಾಣಿಸಲ್ವೋ ಅಥವಾ ಕಾಣಿಸಿದ್ರೂ ಕುರುಡರಾಗ್ತಾರೋ ಗೊತ್ತಿಲ್ಲ. ಯಾಕಂದ್ರೆ ಗದಗದಲ್ಲೊಂದು ಶತಮಾನದ ಸರ್ಕಾರಿ ಶಾಲೆ ಆಗಲೋ ಈಗಲೋ ಬೀಳುವಂತಿದೆ. ಶಾಲೆಯ ಹೊರಗಡೆ ಹಾಗೂ ಒಳಗಡೆ ಕುಸಿಯುವ ಆತಂಕ ಇದೆ. ಅದೇ ಕಟ್ಟಡದಲ್ಲೇ ಮಕ್ಕಳು ಶಿಕ್ಷಣ ಪಡೆಯುವಂತಾಗಿದೆ. ನೀವು ನೋಡ್ತಾ ಇರೋ ಈ ಸರ್ಕಾರಿ ಶಾಲೆ ಇರೋದು ಗದಗ್ ನಗರದ ಬೆಟಗೇರಿಯಲ್ಲಿ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಂಬರ್ 2ಕ್ಕೆ ಬರೋಬ್ಬರಿ 100 ವರ್ಷ ತುಂಬಿದೆ. ಆದರೆ ಶತಮಾನದ ಶಾಲೆ ಅವ್ಯವಸ್ಥೆ ಆಗರ ಆಗಿದೆ. ಎತ್ತ ನೋಡಿದರೂ ಗೋಡೆಗಳು ಬಿರುಕು ಬಿಟ್ಟಿವೆ. ಕುಸಿದು ಬಿದ್ರೆ ಆಪತ್ತು ಫಿಕ್ಸ್ ಅನ್ನುವಂತಿದೆ. ಇಷ್ಟಾದ್ರೂ ಸಂಬಂಧಪಟ್ಟ ಅಧಿಕಾರಿಗಳು, ಸ್ಥಳೀಯ ಜನನಾಯಕರು, ಸರ್ಕಾರ ಮಾತ್ರ ತಲೆ ಕೆಡಿಸಿಕೊಂಡಿಲ್ಲ. ಶತಮಾನದ ಶಾಲೆಯನ್ನು ಉಳಿಸಿಕೊಳ್ಳೋ ಕೆಲಸಕ್ಕೆ ಮುಂದಾಗಿಲ್ಲ. ಹೀಗಾಗಿ ಪ್ರತಿ ವರ್ಷ ವಿದ್ಯಾರ್ಥಿಗಳ ಸಂಖ್ಯೆ ಇಳಿಕೆಯಾಗ್ತಾ ಇದೆ. 400ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿದ್ದ ಶಾಲೆಯಲ್ಲಿ ಈಗ ಕೇವಲ 25 ಮಕ್ಕಳಿದ್ದಾರೆ.